ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮೊಟ್ಟೆಯಿಂದ ಎಗ್ ಪಫ್ ಮಾಡೋದು ತೋರಿಸ್ತೀನಿ. ಬೇಕ್ರಿಯಲ್ಲೆಲ್ಲ ಮಾಡ್ತಾರಲ್ವ, ಅದೇ ಥರ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನೊಂದು ಎಗ್ ಪಫ್ ಮಾಡೋದು ತೋರಿಸ್ತೀನಿ. ಬೇಕ್ರಿಯಲ್ಲೆಲ್ಲ ಹೋಗಿ ತೊಗೊಂಡು ತಿಂತೀರಲ್ವ, ಆ ಥರ ಬೇಕ್ರಿಯಲ್ಲಿ ಮಾಡೋ ಥರ ಎಗ್ ಪಫ್ಸಿಗೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳಿ. ಒಂದು ಬಟ್ಲು ಮೈದಾ ಹಿಟ್ಟಿಲ್ಲ ಅಂದರೂ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಬಟ್ಲು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಚಿಲ್ಲಿ ಪೌಡ್ರ್ ನಾನು ಹಾಕಿ ತೋರಿಸ್ತೀನಿ ಬನ್ನಿ. ಒಂದು ಈ ಥರ ಬಟ್ಲು ತೊಗೋಬೇಕು. ಪರಾತಾಗಲಿ ಬಟ್ಲಾಗಲಿ ದೊಡ್ಡ ತಟ್ಟೆ ಆಗಲಿ ತೊಗೊಂಬಿಟ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನು, 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ನೀವು ನೀಟಾಗಿ ನಾವು ಚಪಾತಿ ಹೆಂಗೆ ಹಿಟ್ಟು ಕಲಿಸ್ತೀವಿ ಅದೇ ಥರ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲಿ ಸಿಗುತ್ತಲ್ವ ಅದೇ ಥರ ಇರುತ್ತೆ. ನಾನು ಅದೇ ಥರ ಮಾಡಿ ತೋರಿಸ್ತೀನಿ. ನೀವು ಲಾಸ್ಟ್ ಗಂಟ ನೋಡಿ ಹೇಗೆ ಮಾಡೋದಂತೆ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ನೀಟಾಗಿ ಸ್ಮೂತಾಗಿ ನಾದಿ ಇಡಬೇಕು. ನೋಡಿ ಈ ಥರ ನೀಟಾಗಿ ಈ ಥರ ಹದವಾಗಿ ನಾದಿಬಿಟ್ಟು ಈ ಥರ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡೋಣ. ಇದು ಒಂದು 10 ನಿಮಿಷ ನೆನೆದ್ರಾಗೆ ನಾನೊಂದು ಸ್ಟಫಿಂಗ್ ಮಾಡೋದು ತೋರಿಸ್ತೀನಿ. 1 ಸ್ಪೂನು ಈ ಥರ ಒಂದು ಚಿಕ್ಕದು ಪಾನ್ ಇಟ್ಕೋಬೇಕು. 1 ಸ್ಪೂನ್ ತುಪ್ಪ ಯಾಕೆ ಹಾಕೋಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ 1 ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕರ್ಗಾಕ್ಬಿಡಿ. ಸಾಸಿವೆ, ಸ್ವಲ್ಪ ಜೀರಿಗೆ, 1 ಬಟ್ಲು ಈರುಳ್ಳಿ, ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಸ್ಟಫಿಂಗ್ ಮಾಡಿದರೆ. ಇವಾಗ ಅದು ಫ್ರೈ ಆಗಿದೆ. 1 ಹಸಿಮೆಣಸಿನ್ಕಾಯಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದು ಆಗಿದೆ. 1 ಸ್ಪೂನು ಚಿಲ್ಲಿ ಪೌಡ್ರು, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪುಡಿ, ಆಮೇಲೆ ನೀವು ಪೆಪ್ಪರ್ ಪೌಡ್ರ್ ಆದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಚಾಟ್ ಮಸಾಲ ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು ಹಾಕ್ಬಿಟ್ಟು ಈ ಥರ ತಿರುಗಬೇಕು. ಆಮೇಲೆ ಲಾಸ್ಟ್ಗೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಸ್ವಲ್ಪ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಇದು ರೆಡಿ ಆಗ್ತಾಯಿದೆ ನೋಡಿ ಇವಾಗ ರೆಡಿಯಾಗಿದೆ. ಲಾಸ್ಟ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ತಿನ್ನೋರಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಅದು ಪಫ್ಸ್ಗೆ ಚಪಾತಿ ಯಾವ ಥರ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ 4 ಮೊಟ್ಟೆ ತೊಗೊಂಡು 2 ಭಾಗ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಏನು ಮಾಡೋದು ತೋರಿಸ್ತೀನಿ. ನೋಡಿ ಹಿಟ್ಟು ರೆಡಿಯಾಗಿದೆ. ನೋಡಿ ಹೇಗಾಗಿದೆ ನೋಡಿ, ಮೆತ್ತಗೆ ಈ ಥರ ಮೆತ್ತಗಿರ್ಬೇಕು ಹಿಟ್ಟು. ನಾವು ಈ ಥರ ಮಾಡಿಕೊಂಡು ನಾನಿವಾಗ ಚಪಾತಿ ಮಾಡೋದು ತೋರಿಸ್ತೀನಿ. ನೋಡಿ ಈ ಥರ 4 ಚಪಾತಿ ಥರ ಉಂಡೆ ಮಾಡ್ಕೋತೀವಲ್ವ, ಆ ಥರ ಉಂಡೆ ಮಾಡಿ ಇಟ್ಕೊಂಡು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ನೀವು ಜಾಸ್ತಿ ಮಾಡಬೇಕಂದ್ರೆ ನೀವು ಜಾಸ್ತಿ ಹಿಟ್ಟು ತೊಗೋಬೇಕು. ಹೀಗಾಗಿ ನಾನು ಮಾಡಿ ತೋರಿಸ್ತೀನಿ ನೋಡಿ. ಅದಕ್ಕೆ ಮೊದಲು ನಾವು ಚಪಾತಿ ಮಾಡೋಕ್ಕೆ ಮೊದಲು 2 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ಟಫಿಂಗಿಗೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲೇ ಸ್ವಲ್ಪ ಮಾಡ್ಕೋಬೇಕು ಇದನ್ನು. ನೋಡಿ ಸ್ವಲ್ಪ ತೆಳ್ಳಗಿರಬೇಕಿದು, ಅಂದರೆ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. 1 ರಿಂದ 1.5 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ ಚಪಾತಿ ಆದ ನಂತರ ನಾವು ಅದಕ್ಕೆ ಸ್ವಲ್ಪ ಹಚ್ಚಬೇಕಾಗುತ್ತೆ. ಈ ಥರ ಫಸ್ಟು ರೆಡಿ ಮಾಡಿ ಇಟ್ಕೊಳ್ಳಿ ನೀವು. ನೋಡಿ ಈ ಥರ ಹಾಕ್ಕೊಂಡು ಇದು ದೊಡ್ಡದಾಗೆ ನಾವು ಲಟ್ಟಿಸ್ಕೋಬೇಕು. 1ರಂತೆ 1 4 ದೊಡ್ಡದು, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ಲಾಟಿಸಿ ಇಟ್ಕೋಬೇಕು.
ನೋಡಿ ಇವಾಗ ಚಪಾತಿ ಮಾಡ್ಕೊಂಡಿರೋದಾಯಿತು. ಆವಾಗಲೇ ನಾವು ಮೈದಾ ಹಿಟ್ಟು ಎಣ್ಣೆ ಇದು ಮಾಡ್ಕೊಂಡಿದ್ದೀವಲ್ವ, ಕಲಸಿದ್ದೀವಲ್ವ, ಅದನ್ನೇ ಒಂಥರ ಈ ಚಪಾತಿ ಫುಲ್ಲು ನಾವು ಹೀಗೆ ಹಚ್ಕೋಬೇಕು. ಹಚ್ಕೊಂಬಿಟ್ಟು ನಾವು ಕೈಯಿಂದ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ. ನೀಟಾಗೆ ಈ ಥರ ಕೈಯಿಂದ ನಾವು ಫುಲ್ಲು ಚಪಾತಿ ತುಂಬ ನಾವು ಈ ಥರ ಕಲಿಸ್ಬೇಕು. ಕಲಿಸ್ಬಿಟ್ಟು ಇವಾಗ ಒಂದೊಂದಾಗೆ ನಾನು 4 ಚಪಾತಿ ಮಾಡ್ಕೊಂಡಿದ್ದೀನಿ. ನೀವು 4 ಆದರೂ ಮಾಡ್ಬೋದು, 5 ಆದರೂ ಮಾಡ್ಬೋದು, 6 ಆದರೂ ಮಾಡ್ಬೋದು. ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ನೀವು ಈ ಥರ ಹಾಕ್ಕೋಬೋದು. ನೋಡಿ ಒಂದರಂತೆ ಒಂದು ಎಲ್ಲ ಚಪಾತಿಗೂ ಈ ಥರ ಹಚ್ಚಬೇಕು. ನೋಡಿ ಈ ಥರ ಎಲ್ಲ ಹಾಕ್ಕೊಂಬಿಟ್ಟು ನಾನು 4 ಚಪಾತಿಗೆ ಹಾಕಿದ್ದೀನಿ. ನಾನು 4 ಎಗ್ ಪಪ್ಸ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಎಡ್ಜ್ ಇರುತ್ತಲ್ವ, ಈ ಥರ ನೀವು ಕಟ್ ಮಾಡ್ಕೋಬೋದು. ಇದು ಕಟ್ ಮಾಡಿದ್ದು ಏನು ವೇಸ್ಟ್ ಆಗಲ್ಲ, ಅದನ್ನು ನಾವು ಏನು ಕರೆ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಮಾಡಿಕೊಂಡು ಅದನ್ನೆಲ್ಲ ತಗೊಂಡು ನೋಡಿ ಈ ಥರ ಬಾಕ್ಸ್ ಟೈಪ್ ಇಟ್ಕೊಂಡು ನಾನು ಇವಾಗ 4 ಎಗ್ ಪಪ್ಸು ಮಾಡೋದು ತೋರಿಸ್ತೀನಿ. ಸುಲಭನಾಗೆ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಸೂಪರಾಗಿರುತ್ತೆ. ಇನ್ನು ಇವಾಗ ನಾವು ತೆಗೆದು ಒಂದು ಪ್ಲೇಟ್ಗೆ ಇಟ್ಕೋಬೇಕು. ನೋಡಿ ಇವಾಗ ಇದು ನಾನು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ಟಫಿಂಗ್ ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ. ಸ್ವಲ್ಪ ದೊಡ್ಡದು ಬೇಕಲ್ವ, ಇದೇ ಶೇಪಲ್ಲಿ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ನೋಡಿ ಯಾವ ಥರ ಇದೆ ಅಂತ, ಸೂಪರಾಗಿದೆ. ಈ ಥರ ಮಾಡಿಕೊಂಡು ನಾವು ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ಲ ಆವಾಗಲೇ, ಅದನ್ನೇ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ ಮೊಟ್ಟೆ ಇರುತ್ತಲ್ವ, ಈ ಥರ ಮೊಟ್ಟೆ ಇಡಬೇಕು. ಇಟ್ಟು ಇವಾಗ ಒಂದು ಪದರಿದೆ ನೋಡಿ ಈ ಕಡೆಯಿಂದ ಈ ಥರ ತಗೊಂಡು ಇದನ್ನು ಈ ಥರ ಕ್ಲೋಸ್ ಮಾಡಬೇಕು. ಅಂದರೆ ತುಂಬ ನೀಟಾಗಿ ಬರುತ್ತೆ. ಇದು ಸೂಪರಾಗಿರುತ್ತೆ, ಬಾಯಿನೂ ಬಿಟ್ಕೊಳ್ಳಲ್ಲ ಎಣ್ಣೆಲಿ ಹಾಕಿದರೆ. ಈ ಥರ ನಾವು ಮಾಡ್ಕೋಬೇಕು. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ. ಇವಾಗ ನೀಟಾಗಿ ತಗೊಂಡು ಈ ಥರ ನಾವು ಕ್ಲೋಸ್ ಮಾಡಬೇಕು. ಮಾಡಾದ ನಂತರ ಮತ್ತೆ ಇದನ್ನೇ ಇದೇ ಶೇಪಲ್ಲೇ ನಾವು ಹಿಂಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಂಗೆ ಎಲ್ಲ ಕ್ಲೋಸ್ ಮಾಡಿಬಿಡ್ಬೇಕು. ನಾವು ಕಲಸಿರೋದಿತ್ತಲ್ವ ಆವಾಗಲೇ, ಅದೇ ತೊಗೊಂಡು ಈ ಥರ ನಾವು ಕ್ಲೋಸ್ ಮಾಡ್ಕೋಬೇಕು. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಸೂಪರಾಗಿರುತ್ತೆ ಇದು. ನೋಡಿ ರೆಡಿಯಾಗಿದೆ. ಇವಾಗ ಒಂದು ಬಾಣಲೆ ಇಟ್ಕೋಬೇಕು. ಎಣ್ಣೆಲಿ ಕರೆದು ತೋರಿಸ್ತೀನಿ. ಇಲ್ಲ ಅಂದರೂ ನೀವು ಇಡ್ಲಿ ಪಾತ್ರೆಯಲ್ಲಿ ಕೇಕೆಲ್ಲ ಹೇಗೆ ಮಾಡ್ತೀರಲ್ಲ ಹಾಗೂ ಮಾಡ್ಬೋದು. ಇವಾಗ ನಾನು ಎಣ್ಣೆಲಿ ಕರೆದು ತೋರಿಸ್ತೀನಿ, ಬನ್ನಿ. ನೋಡಿ ಒಂದು ಬಾಣಲೆ ಇಟ್ಕೋಬೇಕು. ಇವಾಗ ಎಣ್ಣೆ ಕರಿಯೋಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಕಾಯಲಿ ಎಣ್ಣೆ. ನೋಡಿ ಎಣ್ಣೆ ಕಾಯ್ದಿದೆ. ನಾನು ಒಂದೊಂದಾಗಿ ಹಾಕಿ ತೋರಿಸ್ತೀನಿ. ಯಾಕಂದರೆ ಇದು ತುಂಬ ಜೋರಾಗಿ ಉರಿ ಇಡಬಾರ್ದು. ನಾನು 4 ಒಟ್ಟಿಗೆ ಹಾಕಿ 3 ಹಾಕಿ ತೋರಿಸ್ತೀನಿ. ನೋಡಿ ಜಾಗ ಇದ್ದರೆ 3 4 ಹಾಕ್ಕೊಳ್ಳಿ. ಇಲ್ಲ ಅಂದರೆ 2 ಹಾಕ್ಕೊಂಡು ನೀವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೀವು ಜೋರ ಉರಿಯಲ್ಲಿ ಬೇಯಿಸ್ಕೋಬಾರ್ದು, ಯಾಕಂದರೆ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸ್ವಲ್ಪ ನಿಧಾನ ಉರಿಯಲ್ಲಿ ಬೇಯಿಸಿದರೆ ಅದು ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಸಾಯಂಕಾಲ ಹೊತ್ತು ಮಕ್ಕಳು ಬರೋದ್ರಾಗ ನೀವು ಮಾಡಿಟ್ಟರೆ ಅವರು ಮೊಟ್ಟೆ ನೋಡಿದ ತಕ್ಷಣ ಖುಷಿಯಿಂದ ತಿನ್ಕೊತಾರೆ. ಸಣ್ಣ ಉರಿ ಇರಬೇಕು, ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಯಾಕಂದ್ರೆ ಜೋರು ಉರಿ ಇಟ್ಟರೆ ಮೇಲೆ ಬೆಂದುಬಿಡುತ್ತೆ. ನಿಧಾನ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಯಾಕಂದರೆ ಬೇಗ ಬೇಗ ಬೇಯಿ ಚಾನ್ಸ್ ಇರುತ್ತೆ. ನೀವು ಅರ್ಜೆಂಟ್ ಮಾಡಬಾರ್ದು, ಒಳಗಡೆ ಬೇಯೋದಿಲ್ಲ. ಅದಕ್ಕೆ ನಿಧಾನಕ್ಕೆ ನೀವು ಬೇಯಿಸ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ. ನಾನು ತಗೊಳ್ತಾ ಇದ್ದೀನಿ. ಹೇಗಾಗಿದೆ ಅಂತ ನೋಡಿ. ನೋಡಿ ರೆಡಿಯಾಗಿದೆ. ಇದು ಹೇಗಾಗಿದೆ ಅಂತ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ಇದು
ಹೇಗಾಗಿದೆ ಅಂತ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು, ಅಂಗಡಿಗೆ ಹೋಗಿ ತರೋ ಬದಲು ಮನೆಯಲ್ಲೇ ಮಾಡ್ಕೊಂಡು ನೀವು ತಿನ್ಬೋದು. ಈ ಎಗ್ ಪಪ್ಸು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.